ಯೇಸು ಕ್ರಿಸ್ತರ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ದಿವಸಗಳಲ್ಲಿ ಅನೇಕ ಸಂಗತಿಗಳಲ್ಲಿ ನಿಮ್ಮನ್ನು ನೀವು ಕ್ರಮೀಕರಿಸಿಕೊಳ್ತಾ ಇದ್ದೀರಾ, ಆತ್ಮಿಕವಾಗಿ ಬಲಗೊಳ್ಳುತ್ತಾ ಇದ್ದೀರಾ. ಆ ವಿಷಯ ನೆನೆಸಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ. ಈ ದಿವಸ ಕೂಡ ಕೆಲವು ವಾಕ್ಯಗಳ ಮೂಲಕವಾಗಿ ಅಧಿಕಾರದ ಕುರಿತಾಗಿ ನಿಮ್ಮ ಸಂಗಡ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ಏಷಾಯನ ಪ್ರವಾದನೆಯ ಗ್ರಂಥ 53ನೇ ಅಧ್ಯಾಯ ಅದರ 5ನೇ ವಾಕ್ಯವನ್ನು ನಾವು ನೋಡುವುದಾದರೆ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಇಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಕುರಿತಾಗಿ, ಹಾಗೆ ಅದರ ಮೂಲಕವಾಗಿ ನಮಗೆ ಸಿಕ್ಕುವಂತಹ ಸುಕ್ಷೇಮ, ಹಾಗೆ ಆರೋಗ್ಯದ ಕುರಿತಾಗಿ ಇಲ್ಲಿ ಪ್ರವಾದನೆಯಾಗಿ ಹೇಳಲ್ಪಟ್ಟಂತಹ ಕಾರ್ಯಗಳನ್ನು ವಿವರಿಸಲಾಗಿದೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ನಾವು ನೋಡುವುದಾದ್ರೆ, ದೇವರು ಜನರನ್ನ ಬಾಧೆಗಳಿಂದ, ಅನಾರೋಗ್ಯಗಳಿಂದ ಬಾಧಿಸುವಂತ ಸಮಯದಲ್ಲಿ ದೇವರಿಂದ ನೇಮಿಸಲ್ಪಟ್ಟಂತ ಯಾರಾದರೂ ಒಬ್ಬರು ಮಧ್ಯಸ್ಥಿಕೆಯನ್ನು ವಹಿಸಿ ದೇವರು ಹೇಳುವಂತ ಕಾರ್ಯಗಳನ್ನ ಮಾಡಬೇಕು. ಆಗಲೇ ದೇವರು ಆರೋಗ್ಯವನ್ನ ಅನುಗ್ರಹಿಸುವಂಥದ್ದು. ಉದಾಹರಣೆಗೆ ಇಸ್ರಾಯೇಲ್ ನೋಡುವಂತ ಸಮಯದಲ್ಲಿ ಅವರು ಪಾಪ ಮಾಡುವಾಗ ಅವರಲ್ಲಿ ರೋಗವು ಹರಡುತ್ತಾ ಇತ್ತು. ಇದನ್ನು ನೋಡಿದಂತ ಮೋಶೆಯು ಆರೋನನಿಗೆ ಹೇಳುತ್ತಾನೆ, ಬಾಧಿಸಲ್ಪಟ್ಟವರು ಹಾಗೆ ಬಾಧಿಸಲ್ಪಡದೇ ಇರುವವರು ಇವರ ಮಧ್ಯದಲ್ಲಿ ಹೋಗಿ ನಿಂತು ನೀನು ಧೂಪವನ್ನು ಸಮರ್ಪಿಸು. ಅವನು ಅದನ್ನು ಸಮರ್ಪಿಸುವಂತ ಸಮಯದಲ್ಲಿ ದೇವರು ಅಲ್ಲಿ ಆರೋಗ್ಯವನ್ನು ಉಂಟು ಮಾಡಿದರು. ಹೀಗೆ ದಾವಿದನ ಕಾಲದಲ್ಲಿ ಕೂಡ ಅವನು ಕಾನೇಶುಮಾರಿಯನ್ನು ಮಾಡುವಾಗ ದೇವರ ಕೋಪು ಜನಗಳ ಮೇಲೆ ಪ್ರಕಟವಾಯಿತು. ದಾವಿದನು ದೇವರು ಹೇಳಿದಂತೆ ಯಜ್ಞವೇದಿಯನ್ನ ಕಟ್ಟಿಯಲ್ಲಿ ದೇವರಿಗೆ ಯಜ್ಞವನ್ನು ಸಮರ್ಪಿಸುವಂತ ಸಮಯದಲ್ಲಿ ದೇವರು ತನ್ನ ಕೋಪವನ್ನು ಕಡಿಮೆ ಮಾಡಿಕೊಂಡು ಆರೋಗ್ಯವನ್ನು ಉಂಟು ಮಾಡಿದರು. ಅದರ ನಿಮಿತ್ತವಾಗಿ ಹಳೆ ಒಡಂಬಡಿಕೆಯಲ್ಲಿ ಆತನು ಯೆಹೋವ ರಾಫ, ಆರೋಗ್ಯದಾಯಕನು, ಆರೋಗ್ಯವನ್ನ ಕೊಡುವವನು ಎಂಬುದಾಗಿ ಅರ್ಥ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಆತನು ಆರೋಗ್ಯವನ್ನ ಕೊಡುವವನಲ್ಲ, ಆರೋಗ್ಯವನ್ನ ಆಗಲೇ ಕೊಟ್ಟವನು. ಆತನ ಬಾಸುಂಡೆಗಳಿಂದ ಆಗಲೇ ಗುಣವಾಯಿತಂತೆ. ಅಂದ್ರೆ ಈಗ ಯಾರೂ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಬೇಕಾಗಿಲ್ಲ, ಯಾರೂ ಕೂಡ ಏನೋ ದೇವರು ಹೇಳುವಂತ ಯಜ್ಞಗಳನ್ನು ಏನನ್ನು ಕೂಡ ಸಮರ್ಪಿಸಬೇಕಾಗಿಲ್ಲ. ಕಾರಣ ಯೇಸು ಕ್ರಿಸ್ತನು ಒಮ್ಮೆ ಎಲ್ಲಕ್ಕೂ ಕೂಡ ಬಲಿಯಾಗಿದ್ದಾನೆ. ಆತನೇ ಎಲ್ಲವನ್ನ ಸಮರ್ಪಿಸಿ ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿ ದೇವರ ಬಳಿಯಲ್ಲಿ ಈಗ ನಿಂತಿದ್ದಾನೆ. ಆದ್ದರಿಂದ ಆತನು ಸಲ್ಲಿಸಿರುವಂತಹ ಕ್ರಯ ನಮಗೆ ಆ ಬಿಡುಗಡೆಯನ್ನಾಗಲೇ ಉಂಟು ಮಾಡಿದೆ. ಅದನ್ನು ನಾವು ಹೊಂದಬೇಕಾದ್ರೆ ನಂಬಿಕೆಯ ಮೂಲಕವಾಗಿ ನಾವು ಅದನ್ನ ಹೊಂದಬೇಕು. ಬೇರೆ ಯಾವ ಮಾರ್ಗವೂ ಕೂಡ ಇಲ್ಲ. ನಂಬುವವನೇ ದೇವರು ಸಲ್ಲಿಸಿರುವಂತ, ಯೇಸು ಕ್ರಿಸ್ತನು ಸಲ್ಲಿಸಿರುವಂತ ಆ ಬಿಡುಗಡೆಯನ್ನ ಹೊಂದಲಿಕ್ಕೆ ಸಾಧ್ಯವಾಗುವಂಥದ್ದು. ಇದನ್ನೇ ಮಾರ್ಕ 16ನೇ ಅಧ್ಯಾಯ ಅದರ 16ರಿಂದ 18ನೇ ವಾಕ್ಯದವರೆಗೂ ನೋಡುವುದಾದ್ರೆ, ನಂಬುವವನಿಂದ ಈ ರೀತಿಯಂತ ಸೂಚಕ ಕಾರ್ಯಗಳು ನಡೆಯುತ್ತದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಾಗ ಅದರ 18ನೇ ವಾಕ್ಯದಲ್ಲಿ ಆತನು ಈ ರೀತಿಯಾಗಿ ಹೇಳುತ್ತಾನೆ, ನನ್ನನ್ನು ನಂಬುವವರು ರೋಗಿಗಳ ಮೇಲೆ ಕೈ ಇಡುವಾಗ ರೋಗವು ವಾಸಿಯಾಗುತ್ತದೆ. ಯಾರು? ನಂಬುವವರು ರೋಗಿಗಳ ಮೇಲೆ ಕೈ ಇಡುವಾಗ ನಂಬಿಕೆಯು ಅವರನ್ನ ಗುಣ ಮಾಡುತ್ತದೆ. ಕಾರಣ ಕ್ರಿಸ್ತನು ಆಗಲೇ ಎಲ್ಲವನ್ನ ಸಲ್ಲಿಸಿದ್ದಾನೆ. ಆತನ ಮೇಲೆ ನಂಬಿಕೆ ಇಡುವಂತವರಲ್ಲಿ ಆತನ ಬಲವು ಕಾರ್ಯ ಮಾಡಿ ರೋಗದಲ್ಲಿ ಬಿಡುಗಡೆಯನ್ನ, ಬಾಧೆಗಳಿಂದ ಬಿಡುಗಡೆಯನ್ನ ಉಂಟು ಮಾಡುತ್ತದೆ ಎಂಬುದಾಗಿ. ಆದ್ದರಿಂದ ನಂಬಿಕೆ ಎಂಬುವಂಥದ್ದು ಜೀವಿತಗಳಲ್ಲಿ ಬಹಳ ಮುಖ್ಯ. ನಂಬುವವನಿಂದ ಈ ಸೂಚಕ ಕಾರ್ಯಗಳು ನಡೆಯುತ್ತವೆ, ಬಿಡುಗಡೆಗಳು ಸಂಭವಿಸುತ್ತದೆ. ಇಲ್ಲಿ ಗಮನಿಸುವುದಾದ್ರೆ ಇದಕ್ಕೆ ಸೇವಕನೇ ಬೇಕಾಗಿದೆ ಎಂಬ ಅವಶ್ಯಕತೆ ಇಲ್ಲ. ಸೇವಕನಾಗಿರಬೇಕು. ಬಿಡುಗಡೆ, ಒಂದು ರೋಗಕ್ಕೋಸ್ಕರ ಪ್ರಾರ್ಥಿಸಬೇಕಾದ್ರೆ ಸೇವಕನೇ ಆಗಿರಬೇಕು, ಅದರ ಅವಶ್ಯಕತೆ ಇಲ್ಲ. ನಂಬುವವರಿಂದ ಇಂತಹ ಸೂಚಕ ಕಾರ್ಯಗಳು ನಡೆಯುತ್ತದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿರುವಂಥದ್ದು. ನೀವು ನಂಬುವವರಾಗಿದ್ದರೆ ನೀವು ರೋಗಿಗಳ ಮೇಲೆ ಕೈ ಇಡುವಾಗ ರೋಗ ವಾಸಿಯಾಗುತ್ತದೆ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ರೋಗದಲ್ಲಿರುವಾಗ ನೀವು ಕೈ ಇಟ್ಟು ಪ್ರಾರ್ಥಿಸುವುದಾದರೆ ಆ ನಂಬಿಕೆಯ ಪ್ರಾರ್ಥನೆ ರೋಗಿಯನ್ನು ಗುಣ ಮಾಡುತ್ತದೆ. ಇದು ದೇವರು ನಂಬುವವರಿಗೆ ಕೊಟ್ಟಿರುವಂತ ಅಧಿಕಾರ. ಆದರೆ ಈ ದಿವಸಗಳಲ್ಲಿ ಅನೇಕರು ಇದನ್ನ ಉಪಯೋಗಿಸ್ತಾ ಇಲ್ಲ. ಇದು ಸೇವಕರಿಗೆ ಎಂಬುದಾಗಿ ಅಂದುಕೊಂಡಿದ್ದಾರೆ. ಯೇಸು ಕ್ರಿಸ್ತನು ಬಾಧೆಗಳನ್ನು ಅನುಭವಿಸಿದ್ದು ಬರೀ ಸೇವಕರಿಗೋಸ್ಕರ ಅಲ್ಲ. ಇಲ್ಲ, ಬಾಧೆಗಳಲ್ಲಿರುವಂಥ ಅಧಿಕಾರವು ಬರೀ ಸೇವಕರಿಗೆ ಮಾತ್ರ ಕೊಡಲ್ಪಟ್ಟಿಲ್ಲ. ಅವರು ಹೇಳಿದರೆ ಮಾತ್ರ ಆರೋಗ್ಯ ಉಂಟಾಗುವುದು, ಅವರು ಪ್ರಾರ್ಥಿಸಿದರೆ ಮಾತ್ರ ಆರೋಗ್ಯ ಉಂಟಾಗುವುದು ಇಲ್ಲ. ಅವರು ಪ್ರಾರ್ಥಿಸಬೇಕಂತ ಕೆಲವೊಂದು ವಿಷಯ ಇದೆ, ಅದನ್ನು ನಾನು ಕೊನೆಗೆ ಹೇಳ್ತೇನೆ. ಆದರೆ ಇಲ್ಲಿ ಗಮನಿಸಬೇಕು, ನಂಬುವವನಿಂದ
ಇಂತಹ ಸೂಚಕ ಕಾರ್ಯಗಳು ನಡೆಯುತ್ತದೆ ಎಂಬುದಾಗಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳಿದಾನೆ. ಆದರೆ ನೀವು ನಂಬುವುದಾದರೆ ನಿಮ್ಮ ಮೂಲಕವಾಗಿಯೇ ಈ ಸೂಚಕ ಕಾರ್ಯಗಳು ನಡೆಯುವಂಥದ್ದು. ನೀವು ರೋಗಿಗಳ ಮೇಲೆ ಕೈ ಇಡುವಾಗ ಅಲ್ಲಿ ಗುಣವಾಗುತ್ತದೆ. ನೀವು ನಂಬಿಕೆ ಉಳ್ಳವರು ಎಂಬುದಾಗಿ ತೋರ್ಪಡಬೇಕಾದ್ರೆ ನೀವು ಇದನ್ನು ಮಾಡುವಾಗ ಈ ಕಾರ್ಯಗಳು ನೆರವೇರಬೇಕು. ಈ ದಿವಸಗಳಲ್ಲಿ ಅನೇಕರು ಇದನ್ನು ಮಾಡ್ತಾ ಇಲ್ಲ. ಈ ದಿವಸಗಳಲ್ಲಿ ಸ್ವಸ್ಥತಾ ಕೂಟ ನಡೆಯುವಾಗ ಅಲ್ಲಿ ಬರುವಂತ 90% ಬರೀ ವಿಶ್ವಾಸಿಗಳೇ ಇರ್ತಾರೆ. ನಿಜಕ್ಕೂ ಕೂಡ ಸ್ವಸ್ಥತಾ ಕೂಟಗಳು, ಈ ಬಿಡುಗಡೆ ಕೂಟಗಳು ನಡೆಯಬೇಕಾದದ್ದು ಅನ್ಯರಿಗೆ. ಆದರೆ ಅನ್ಯರಿಗೆ ನಡೀತಾ ಇಲ್ಲ, ಇದು ವಿಶ್ವಾಸಿಗಳಿಗೆ ನಡೀತಾ ಇದೆ. ಬದಲಾಗಬೇಕಿದು. ಯಾವಾಗ ಬದಲಾಗುತ್ತದೆ ಅಂದ್ರೆ, ವಿಶ್ವಾಸಿಗಳು, ದೇವ ಜನರು ತಮ್ಮ ಅಧಿಕಾರ ಏನೆಂಬುದಾಗಿ ಸ್ಪಷ್ಟವಾಗಿ ಅರಿತು ನಂಬಿಕೆಯಲ್ಲಿ ನಿಲ್ಲುವಾಗಲೇ ಈ ವಿಷಯಗಳಲ್ಲಿ ಬದಲಾವಣೆ ಉಂಟಾಗುವಂಥದ್ದು. ಸುವಾರ್ತೆಯು ಅನ್ಯ ಜನರಲ್ಲಿ ಕೂಡ ಸಾರಲ್ಪಡುವಂತೆ ದೊಡ್ಡ ಬಾಗಿಲುಗಳು ತೆರೆಯಲ್ಪಡುವಂಥದ್ದು. ಉಜ್ಜೀವನ ಎಂಬುದಾಗಿ ನಾವೇನನ್ನ ಕಾಯ್ತಾ ಇದ್ದೇವೆ, ಏನನ್ನ ಹುಡುಕ್ತಾ ಇದ್ದೇವೆ, ಬಯಸ್ತಾ ಇದ್ದೇವೆ, ಅದು ನಿಜಕ್ಕೂ ಕೂಡ ಸಂಭವಿಸುವಂಥದ್ದು. ನಂಬುವವರ ಮೂಲಕವಾಗಿ ಯಾವ ಕಾರ್ಯ ನಡೆಯಬೇಕೋ ಅದು ನಡೆಯುವಾಗಲೇ ಉಜ್ಜೀವನ ಪ್ರಾರಂಭವಾಗುವಂಥದ್ದು. ಆದ್ದರಿಂದ ದೇವರು ಕೊಟ್ಟಿರುವಂಥ ಅಧಿಕಾರವನ್ನ ನೀವು ಬಳಸಬೇಕು. ಮನೆಯಲ್ಲಿ ಮಕ್ಕಳಿದ್ದಾರೆ, ಇಲ್ಲ ಯಾರೊಬ್ಬರಿದ್ದಾರೆ, ಅವರಿಗೆ ಅನಾರೋಗ್ಯ ಆಯಿತು, ಮೊದಲದಾಗಿ ನಾವು ಎಲ್ಲಿ ಓಡೋಗ್ತೇವೆ? ಡಾಕ್ಟರನ್ನು ಹುಡುಕಿಕೊಂಡು ಹೋಗ್ತೇವೆ. ಕಾರಣ ನಮಗೆ ಅಷ್ಟು ದೊಡ್ಡ ನಂಬಿಕೆ. ಯಾರ ಮೇಲೆ? ಡಾಕ್ಟರ್ ಮೇಲೆ, ವಾಕ್ಯದ ಮೇಲೆ ಅಲ್ಲ. ಕೈ ಇಟ್ಟು ಪ್ರಾರ್ಥಿಸಿದರೆ ವಾಸಿ ಆಗುತ್ತೆ. ನಂಬುವವರಿಂದ ಇದು ನಡೆಯುತ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಾರಲ್ಲ, ಆತನ ಭಾಷಣಗಳಿಂದ ಗುಣವಾಯಿತಲ್ಲ. ಹಾಗಾದರೆ ನಾನು ಅದನ್ನು ಹೊಂದಬೇಕು. ನಂಬಿಕೆಯಿಂದ ನಾನು ಇಟ್ಟು ಪ್ರಾರ್ಥಿಸ್ತೇನೆ, ನನ್ನ ಕೈಗಳನ್ನು ಇಟ್ಟು ಪ್ರಾರ್ಥಿಸ್ತೇನೆ ಎಂಬುದಾಗಿ ಕೈಗಳನ್ನು ಇಟ್ಟು ಪ್ರಾರ್ಥಿಸುವುದಿಲ್ಲ. ನಮಗೆ ಡಾಕ್ಟರ್ ಕೈಗಳ ಮೇಲೆ ಬಹಳ ನಂಬಿಕೆ. ಡಾಕ್ಟರ್ ಬಳಿಗೆ ಹೋಗಿ ಅವರು ಎಲ್ಲ ಆಗಿ ಇನ್ನಾಗಲ್ಲ, ದೇವರೇ ನೋಡ್ಕೋಬೇಕು ಅಂದರೆ ಕೊನೆಗೆ ಕೆಲವೊಮ್ಮೆ ದೇವರ ಬಳಿ ಕರ್ಕೊಂಡು ಬರುವಂಥ ಅನೇಕ ದೇವ ಜನರಿದ್ದಾರೆ. ಅಧಿಕಾರವನ್ನು ಉಪಯೋಗಿಸಲಿಕ್ಕೆ ಗೊತ್ತಿಲ್ಲ. ಈ ದಿವಸಗಳಲ್ಲಿ ಉಜ್ಜೀವನ ಕಾಲದಲ್ಲಿ ನೀವು ಪ್ರಯೋಜನವಾಗಬೇಕಾದ್ರೆ ಈ ದಿವಸವೇ ಅದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ದೇವರ ವಾಕ್ಯಗಳನ್ನು ಅನುಸರಿಸಿ ಅದನ್ನು ನನಗೋಸ್ಕರ ಕೊಡಲ್ಪಟ್ಟಿರುವುದು ಎಂಬುದಾಗಿ ನೀವು ಅದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ದೇವರು ಹೇಳಿದ್ದಾರೆ, ನಂಬುವವನಿಂದ ಈ ಕಾರ್ಯ ನಡೆಯುತ್ತದೆ, ನಂಬುವವನಿಂದ ಅವನು ಕೈ ಇಡುವಾಗ ಸ್ವಸ್ಥತೆ ಉಂಟಾಗುತ್ತದೆ. ಹಾಗಾದರೆ ನೀವು ನಂಬುವವರಾಗಿದ್ದರೆ ನೀವು ಇದನ್ನು ಅಭ್ಯಾಸ ಮಾಡಬೇಕು. ನೀವು ಇದನ್ನು ನಂಬಿ ಪ್ರಾರ್ಥಿಸಬೇಕು. ಪ್ರಾರ್ಥಿಸುವಾಗ ಖಂಡಿತವಾಗಿ ಬಿಡುಗಡೆಗಳು ನಡೆಯುತ್ತದೆ. ನಿಮ್ಮ ನಂಬಿಕೆ ರೋಗಿಯನ್ನು ಸ್ವಸ್ಥ ಮಾಡುವಂತೆ, ನಿಮ್ಮ ಕಣ್ಣುಗಳು ಕಾಣುವಂತೆ, ನಿಮ್ಮ ಕಣ್ಣುಗಳು ಕಾಣಲಿಕ್ಕಿದೆ ದಿವಸಗಳಲ್ಲಿ. ಆದ್ದರಿಂದ ಇದು ವಿಶ್ವಾಸಿಗಳು ಮಾಡಬೇಕಾಗಿರುವಂಥ ಒಂದು ಕರ್ತವ್ಯ, ವಿಶ್ವಾಸಿಗಳು ಹೊಂದಬೇಕಾಗಿರುವಂಥ ಒಂದು ಅಧಿಕಾರ. ಇದನ್ನು ಅನೇಕ ಬಾರಿ ವಿಶ್ವಾಸಿಗಳು ಹೊಂದದೆ ಇದು ಸೇವಕರಿಗೋಸ್ಕರ ಎಂಬುದಾಗಿ ಬಿಟ್ಟು ಏನು ಮಾಡಬೇಕು? ರೋಗ ಸೌಖ್ಯ ಆಗಬೇಕಾ, ಇಲ್ಲ ಬಿಡುಗಡೆ ಆಗಬೇಕು, ಎಲ್ಲ ಅದು ಸೇವಕರ ಕೆಲಸ. ನಮ್ಮ ಕೆಲಸ ಇಲ್ಲ. ನಮ್ಮ ಕೆಲಸ ಬರೀ ಭಾನುವಾರ ಹೋಗುವುದು, ಕಾಣಿಕೆ ಹಾಕುವುದು, ಬರೋದು, ಇಷ್ಟೇ ನಮ್ಮ ಕೆಲಸ ಎಂಬುದಾಗಿ ಅನೇಕರು ಜೀವಿಸ್ತಾ ಇದ್ದಾರೆ. ಇದು ಬದಲಾಗಬೇಕು. ನಂಬಿಕೆ ಪ್ರತಿಯೊಬ್ಬರಲ್ಲಿ ಕೂಡ ಬಹಿರಂಗವಾಗಿ ತೋರ್ಪಡಬೇಕು. ಕಾರ್ಯಗಳ ಮೂಲಕವಾಗಿ, ಕ್ರಿಯೆಗಳ ಮೂಲಕವಾಗಿ ತೋರ್ಪಡಬೇಕು. ಅದನ್ನೇ ಯಾಕೋಬನು ಹೇಳುವಂಥದ್ದು, ಕ್ರಿಯೆಗಳಿಲ್ಲದೆ ಇರುವಂಥ ನಂಬಿಕೆ ಸತ್ತಂಥ ನಂಬಿಕೆ ಆಗಿದೆ. ಈ ದಿವಸಗಳ ಅನೇಕ ವಿಶ್ವಾಸಿಗಳ ನಂಬಿಕೆ ಸತ್ತಂಥ ನಂಬಿಕೆ. ಯಾಕೆ? ವಾಕ್ಯಗಳನ್ನು ಕ್ರಿಯೆ ಮೂಲಕವಾಗಿ ತೋರ್ಪಡಿಸುವುದಿಲ್ಲ. ವಾಕ್ಯ ಇದೆಯಾ ನಂಬ್ತೇನೆ, ಕ್ರಿಯೆ ಮೂಲಕವಾಗಿ ಸ್ವಲ್ಪ ಕಷ್ಟ. ಯಾಕೆ? ಜೀವಿತದಲ್ಲಿ ಒಂದು ಕ್ರಮೀಕರಣ ಇಲ್ಲ, ಜೀವಿತದಲ್ಲಿ ಒಂದು ಸ್ಪಷ್ಟತೆ ಇಲ್ಲ, ಜೀವಿತದಲ್ಲಿ ಒಂದು ವೈರಾಗ್ಯ ಇಲ್ಲ. ಇದು ದಿವಸಗಳಲ್ಲಿ ಬರುವಂಥದ್ದು. ಈ ದಿವಸಗಳಲ್ಲಿ ಇದು ವಿಶ್ವಾಸಿಗಳಲ್ಲಿ ಸ್ಥಿರವಾಗಿ ತೋರ್ಪಡುವಂಥದ್ದು ಬಹಳ ಬಹಳ ಮುಖ್ಯ. ಮುಂದಿನ ದಿವಸಗಳಲ್ಲಿ, ಕೊನೆಯ ಕಾಲದಲ್ಲಿ ಇಂತಹ ವಿಶ್ವಾಸಿಗಳು, ಇಂತಹ ದೇವ ಜನರೇ ದೃಢವಾಗಿ ನಿಂತು ಅಧಿಕಾರದಲ್ಲಿ ಜೀವಿತವನ್ನು ನಡೆಸಲಿಕ್ಕೆ, ದೇವರಿಗೋಸ್ಕರ ಪ್ರಕಾಶಿಸಲಿಕ್ಕೆ ಸಾಧ್ಯವಾಗುವಂಥದ್ದು. ಇಲ್ಲದೆ ಹೋಗುವಂಥವರು ಬಿದ್ದು ಹೋಗುತ್ತಾರೆ. ಎಚ್ಚರಿಕೆ. ಹಾಗೆ ಅಲ್ಲಿ ಇನ್ನೊಂದು ವಿಷಯವನ್ನು ಕೂಡ ಗಮನಿಸಬೇಕು. ಇದು ಸೇವಕರಿಗೆ ಅಲ್ಲ ಎಂಬುದಾಗಿ ನಾನು ಹೇಳಿದೆ. ಅದರಿಂದ ಸೇವಕರ ಅವಶ್ಯಕತೆ ಇಲ್ಲ ಎಂಬುದಾಗಿ ಅಲ್ಲ. ಕಾರಣ ಯಾಕೋಬನು ಹೇಳ್ತಾನೆ, ನಿಮ್ಮಲ್ಲಿ ಒಬ್ಬನು ಅಸ್ವಸ್ಥನಾಗಿ ಇದ್ದರೆ ಅವನು ಸಭೆಯ ಹಿರಿಯನನ್ನ ಕರೆ ಕಳುಹಿಸಲಿ. ಅವನು ಬಂದು ಎಣ್ಣೆ ಹಚ್ಚಿ ಪ್ರಾರ್ಥಿಸುವಾಗ ಅವನೇನಾದರೂ ಪಾಪ ಮಾಡಿದರೆ ಅದು ಪರಿಹರಿಸಲ್ಪಡ್ತದೆ. ಹಾಗೆ ನಂಬಿಕೆಯುಳ್ಳಂಥ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸ್ತದೆ. ಅಂದರೆ ಇದು ಸಭೆಗೆ ಹೇಳ್ತಾ ಇರುವಂಥ ಕಾರ್ಯ. ಸಭೆಯ ಒಳಗಡೆ ಯಾರಾದರೂ ರೋಗಿಯಾಗಿದ್ದರೆ ವಿಶ್ವಾಸಿಗಳು ಪ್ರಾರ್ಥಿಸಬಾರದೆಂಬುದಾಗಲ್ಲ, ಆದರೆ ಅದು ಕುರುಬನ ಕಿವಿಗಳಿಗೆ ಮುಟ್ಟಬೇಕು. ಕಾರಣ ಅವರು ಜವಾಬ್ದಾರಿ ಉಳ್ಳಂಥ ಒಂದು ಸ್ಥಾನದಲ್ಲಿ ದೇವರವ್ರನ್ನ ಇಟ್ಟಿದ್ದಾರೆ, ಲೆಕ್ಕ ಕೇಳ್ತಾರೆ ದೇವರವರನ್ನ. ಆದ್ದರಿಂದ ಏನೋ ಒಂದು ಸಮಸ್ಯೆ ಸಂಭವಿಸಿತು, ಏನೋ ಒಂದು ರೋಗ ಸಂಭವಿಸಿತು, ಆಗ ಅದನ್ನು ಆ ಒಂದು ಹಿರಿಯರಿಗೆ, ಆ ಒಂದು ಮುಖ್ಯ ಸ್ಥಾನದಲ್ಲಿರುವಂಥ ಸೇವಕರಿಗೆ ತಿಳಿಸಬೇಕು. ಅವರು ಬಂದು ಪ್ರಾರ್ಥಿಸುವಾಗ ಒಂದು ವೇಳೆ ಅದು ಪಾಪದ ಮೂಲಕವಾಗಿ ಬಂದಿದ್ದರೆ ಅದು
ಗುಣವಾಗುತ್ತದೆ. ಯಾಕೆ ಅಂತ ಹೇಳಿದ್ರೆ ಸೇವಕರಿಗೆ ಗೊತ್ತು ಪಾಪಗಳನ್ನ ಯಾವ ರೀತಿಯಾಗಿ ಅರಿಕೆ ಮಾಡಿ ಬಿಟ್ಟು ಬಿಡುವಂತೆ ಅವರನ್ನ ನಡೆಸುವಂಥದ್ದು, ಬೋಧಿಸುವಂಥದ್ದು ಎಂಬುದಾಗಿ. ಆದ್ದರಿಂದ ಸೇವಕರ ಅವಶ್ಯಕತೆ ಕೂಡ ಇದರಲ್ಲಿ ಬಹಳವಾಗಿದೆ. ಅಂದ್ರೆ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಸುವಾರ್ತೆ ಎಂಬುದಾಗಿ ಬರುವಾಗ ವಿಶ್ವಾಸಿಗಳು ತಮಗೆ ಕೊಡಲ್ಪಟ್ಟಂತ ಅಧಿಕಾರದಲ್ಲಿ ನಿಂತು ಈ ಒಂದು ಸ್ವಸ್ಥತೆಯ, ಈ ಒಂದು ಬಿಡುಗಡೆಯ ಪ್ರಾರ್ಥನೆಯನ್ನ ಮಾಡಬೇಕು. ಹಾಗೆ ಅದು ಅವರಿಂದ ವಿಫಲವಾದರೆ ಖಂಡಿತವಾಗಿ ಸೇವಕರನ್ನ ಕರೆಯಬೇಕು, ಸೇವಕರು ಪ್ರಾರ್ಥಿಸಬೇಕು, ಬಿಡುಗಡೆಗಳು ನಡೆಯುತ್ತದೆ. ಹಾಗೆ ಸಭೆಯೊಳಗಡೆ ಕೆಲವೊಂದು ಗೊಂದಲಗಳು ಬರುವಾಗ, ಸಭೆಯೊಳಗಡೆ ಕೆಲವು ಪಾಪಗಳು ಬಂದು ಅನಾರೋಗ್ಯಕ್ಕೆ ಅದು ಕಾರಣವಾಗುವಾಗ ಸೇವಕನಲ್ಲಿ ಖಂಡಿತವಾಗಿ ಕಾರ್ಯ ಮಾಡಲೇಬೇಕು. ಸೇವಕನೇ ಅದನ್ನ ಬಗೆಹರಿಸಬೇಕು. ಬರೀ ವಿಶ್ವಾಸಿಗಳೇ ಬಿಟ್ಟರೆ ಅದು ಹೆಚ್ಚಾಗಿ ಪಾಪಗಳು ಹೆಚ್ಚಾಗಿ ದೇವರ ಕೋಪವು ಹೆಚ್ಚಾಗುವಂತೆ ಅದು ಕಾರಣವಾಗಿ ಬಿಡ್ತದೆ. ಆದ್ರಿಂದ ಇದು ಒಂದು ನಿಯಮ, ಒಂದು ಕ್ರಮ ಇದೆ. ಇದರಲ್ಲಿ ಸುಮ್ಮನೆ ಹೋಗುವಂಥದ್ದಲ್ಲ, ಒಂದು ಕ್ರಮ ಇದೆ. ಈ ಕ್ರಮವನ್ನು ಅರಿತು ನಾವು ಜೀವಿಸಬೇಕು. ಅಂತ್ಯಕಾಲದಲ್ಲಿ ಪರಸ್ಪರಲ್ಲಿರುವಂತಹ ಈ ಹೊಂದಾಣಿಕೆ ಎಂಬುದು ಬಹಳ ಮುಖ್ಯ. ಏಕ ಮನಸ್ಸು ಎಂಬುದು ಬಹಳ ಮುಖ್ಯ. ಇದು ಖಂಡಿತವಾಗಿ ನಮ್ಮ ಮಧ್ಯದಲ್ಲಿ ತೋರ್ಪಡಬೇಕು ಈ ದಿವಸಗಳಲ್ಲಿ. ಆದ್ದರಿಂದ ದೇವರು ಅಧಿಕಾರವನ್ನು ಕೊಟ್ಟಿದ್ದಾರೆ. ನಂಬುವ ಪ್ರತಿಯೊಬ್ಬರಿಗೂ ಕೂಡ ಅಧಿಕಾರವನ್ನು ಕೊಟ್ಟಿದ್ದಾರೆ. ಸುವಾರ್ತೆಯನ್ನು ಸಾರಲಿಕ್ಕೆ ನಾವು ಅಧಿಕಾರವನ್ನು ಬಳಸಿಕೊಳ್ಳಬೇಕು. ಹಾಗೆ ನಾವು ಒಂದು ಸಭೆಯ ಒಂದು ಅಂಗವಾಗಿರುವಂತಹ ಸಮಯದಲ್ಲಿ ಅದಕ್ಕೆ ಅಧಿಕಾರವಾಗಿ ದೇವರು ನೇಮಿಸಿರುವಂತಹ ವ್ಯಕ್ತಿಗೆ ನಾವು ಅನುಗುಣವಾಗಿ ಅವರಿಗೆ ಆ ಒಂದು ದೀನತೆಯಲ್ಲಿ ಕೂಡ ನಡೆದುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ. ಅದರಿಂದ ಇದೆರಡನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅಧಿಕಾರವನ್ನ ಹೊಂದಿದವರಾಗಿ ಕ್ರಿಸ್ತನು ನಮಗೆ ಯಾವ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೋ ಅದನ್ನು ಸರಿಯಾಗಿ ನಿರ್ವಹಿಸಿ ದಿವಸಗಳಲ್ಲಿ ನಡೆಯುವುದಾದರೆ ಖಂಡಿತವಾಗಿ ಕೂಡ ದೇವರ ಉಜ್ಜೀವನ ಕಾಲದಲ್ಲಿ ನಿಮ್ಮ ಜೀವಿತಗಳು ಪ್ರಕಾಶಿಸುತ್ತದೆ. ಆತನು ಉಪಯೋಗಿಸಬೇಕೆಂಬುದಾಗಿ ಆಗ್ರಹಿಸುವಂತ ರೀತಿಯಲ್ಲಿ ಆತ ನಿಮ್ಮನ್ನು ಉಪಯೋಗಿಸ್ತಾನೆ. ಸಮರ್ಪಣೆ ಬಹಳ ಮುಖ್ಯ, ನಂಬಿಕೆ ಬಹಳ ಮುಖ್ಯ. ನಂಬುವವನಿಂದ ಎಲ್ಲವೂ ಸಾಧ್ಯ. ದೇವರು ಹೇಳಿದ್ದಾರೆ, ನೀವು ನಂಬಬೇಕು. ನೀವು ನಂಬುವುದಾದರೆ ಆತನು ಶಿಲುಬೆಯಲ್ಲಿ ಮಾಡಿದಂಥ ಶ್ರೇಷ್ಠವಾದ ತ್ಯಾಗದ ಪ್ರತಿಫಲಗಳನ್ನ ನೀವು ಅನುಭವಿಸ್ತೀರ. ಜೊತೆಗೆ ಅನೇಕರು ನಿಮ್ಮ ಮೂಲಕವಾಗಿ ಅನುಭವಿಸುವಂತೆ ಈ ದಿನಗಳು ಬದಲಾಗುತ್ತೆ. ಆದ್ರಿಂದ ಅಧಿಕಾರವನ್ನ ಹೊಂದಿ ಆ ಅಧಿಕಾರದಲ್ಲಿ ನಮ್ಮ ಜೀವಿತಗಳನ್ನ ಮುನ್ನಡೆಸಬೇಕು. ಇರುವಂತಹ ಸ್ಥಳಗಳಲ್ಲಿ ಹಾಗೆ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಪರಿಶುದ್ಧನೇ, ಮಹೋನ್ನತನೇ, ಸರ್ವಶಕ್ತನೇ ಅಪ್ಪ ತಂದೆಯೇ, ನಿನಗೆ ಸ್ತೋತ್ರ ರಾಜ. ಈ ಸಮಯದಲ್ಲಿ ಅಪ್ಪ ಕೇಳಿದಂಥ ವಾಕ್ಯಗಳ ಮುಂದೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ ಅಪ್ಪ. ಹೌದು ರಾಜ, ನೀನು ಆಗಲೇ ನಮಗೋಸ್ಕರ ಶಿಲುಬೆಯಲ್ಲಿ ಕ್ರಯವನ್ನ ಸಲ್ಲಿಸಿದ್ಯಾ. ನಿನ್ನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಂಬುವವನು ಅಪ್ಪ ಅದನ್ನು ಸ್ವಾಧೀನಪಡಿಸಿಕೊಳ್ಳಬಹುದು. ನಂಬುವವರ ಮೂಲಕವಾಗಿ ಸೂಚಕ ಕಾರ್ಯಗಳು ನಡೆಯುತ್ತದೆ. ಅವರು ರೋಗಿಗಳ ಮೇಲೆ ಕೈ ಇಡುವಾಗ ಅಲ್ಲಿ ರೋಗ ಸೌಖ್ಯ ಉಂಟಾಗುತ್ತದೆ. ಅಪ್ಪ, ನೀ ನಮ್ಮನ್ನು ಅದಕ್ಕೋಸ್ಕರ ನೇಮಿಸಿದ್ದೆ ಎಂಬುದನ್ನ ಪ್ರತಿಯೊಬ್ಬೊಬ್ಬರು ಕೂಡ ತಿಳುಕೊಳ್ಳಲಿಕ್ಕೆ ಅಪ್ಪ, ನಂಬಿಕೆ ಕಾರ್ಯ ರೂಪದಲ್ಲಿ ತೋರ್ಪಡುವಂತೆ ಒಬ್ಬೊಬ್ಬರು ಕೂಡ ಜೀವಿಸಲಿಕ್ಕೆ ಪ್ರಾರಂಭಿಸಲಿ ಅಪ್ಪ. ಸುಮ್ಮನೆ ನಂಬುವಂಥದ್ದಲ್ಲ ರಾಜ, ನಂಬಿಕೆಯು ಕಾರ್ಯರೂಪದಲ್ಲಿ ತೋರ್ಪಡಲಿ. ಅನೇಕ ರೋಗಿಗಳು ಅಪ್ಪ, ಅನ್ಯರಲ್ಲಿ ಅನೇಕ ರೋಗಿಗಳಾಗಿ ಬಿದ್ದವರ ಮೇಲೆ ನಿನ್ನ ಮಕ್ಕಳು ಕೈ ಇಡುವಾಗ ಆ ನಂಬಿಕೆಯು ಅಪ್ಪ ರೋಗಿಯನ್ನು ಸ್ವಸ್ಥಪಡಿಸಲಿ, ಗುಣಪಡಿಸಲಿ ರಾಜ. ನೀನ್ ಕರಗಳನ್ನು ಚಾಚಿ ಅದ್ಭುತ ಮಾಡಿ ನಿನ್ನ ವಾಕ್ಯದ ಅಪ್ಪ ಬಲವು ಜೀವಿತಗಳಲ್ಲಿ ಕಾರ್ಯ ಮಾಡಲಿ ಕರ್ತನೆ. ಜೀವಿತಗಳಲ್ಲಿ ಸ್ವಸ್ಥತೆಯನ್ನು ಉಂಟು ಮಾಡಲಿ ಅಪ್ಪ. ಆ ಒಂದು ಕೊನೆಯ ಕಾಲದಲ್ಲಿ ಸುವಾರ್ತೆಯು ಸಾರಬೇಕಂತ ಆ ತೀಕ್ಷ್ಣತೆಯಲ್ಲಿ ಸಾರುವಂತೆ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ವಿ. ನಮ್ಮನ್ನು ನೀವು ಬಳಸಿಕೊ, ಪ್ರತಿಯೊಬ್ಬೊಬ್ಬರನ್ನ ನೀನು ಬಳಸಿಕೊ ರಾಜ. ಹಾಗೆ ಅಪ್ಪ, ಸೇವಕರನ್ನು ನೀನು ನೇಮಿಸಿರುವಂತಹ ಸಮಯದಲ್ಲಿ ಅವರಿಗೆ ಕೊಡಬೇಕಂತ ಆ ಒಂದು ಮಾನ್ಯತೆಯನ್ನ, ಗೌರವವನ್ನು ಕೊಟ್ಟು ನಮ್ಮಲ್ಲಿ ಗಲಿಬಿಲಿಗಳು ಉಂಟಾಗುವಾಗ, ಸಭೆಯಲ್ಲಿ ಗಲಿಬಿಲಿಗಳು ಉಂಟಾಗುವಾಗ ಅದನ್ನಪ್ಪ ತಿಳಿಸಬೇಕಾದ ರೀತಿಯಲ್ಲಿ ತಿಳಿಸಿ ಅದನ್ನಪ್ಪ ಅಡಗಿಸುವಂತೆ, ಅದು ತಲೆ ಪೂರ್ಣವಾಗಿ ಅದನ್ನು ನಾಶ ಮಾಡುವಂತೆ ಪ್ರತಿಯೊಬ್ಬೊಬ್ಬರು ನಡೆದುಕೊಳ್ಳಲಿಕ್ಕೆ ಅಪ್ಪ ನಿನ್ನ ಜ್ಞಾನವನ್ನು ಅನುಗ್ರಹಿಸು ರಾಜ, ಬಲವನ್ನು ಅನುಗ್ರಹಿಸು ಕರ್ತನೆ. ಸಭೆಗಳಾಗಿ ಅಪ್ಪ, ಒಂದು ಅಂಗಗಳಾಗಿ, ಒಂದು ದೇಹದ ಅಂಗಗಳಾಗಿ ನಾವಪ್ಪ ಏಕ ಮನಸ್ಸಿನಿಂದ ದುಡಿಯುವುದಾದರೆ ನಿನ್ನ ರಾಜ್ಯವನ್ನು ಕಟ್ಟಬಹುದೆಂಬ ತಿಳುವಳಿಕೆ ಒಬ್ಬೊಬ್ಬರಲ್ಲಿ ಕೂಡ ತೋರ್ಪಡಲಿ ಕರ್ತನೆ. ತಂದೆ, ನಿನ್ನ ಅಧಿಕಾರದಲ್ಲಿ ಒಬ್ಬೊಬ್ಬರು ನಿಂತು ಕಾರ್ಯಗಳನ್ನು ನಡೆಸಲಿ. ನಿನಗೆ ಮೆಚ್ಚುಗೆಯಾಗುವಂತ ನಿನ್ನ ಅಪ್ಪ ರಾಜ್ಯವನ್ನ ಕಟ್ಟುವಂತ ಉಪಯೋಗಕರ ಪಾತ್ರೆಗಳಾಗಿ ಒಬ್ಬೊಬ್ಬರು ನೀನು ಬಳಸಿಕೊ, ಆಶೀರ್ವದಿಸು ಕರ್ತನೆ. ಎಲ್ಲವೂ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ ಅಪ್ಪ. ಸ್ತೋತ್ರರಾಜ, ಎಲ್ಲ ಸ್ತುತಿಗನ ಮಾತ್ಮೇಲೆ ಇನ್ನೊಬ್ಬನಿಗೆ ಸಮರ್ಪಿಸಿ ಬೇಡಿದನ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿದ್ದೇವೆ ನಮ್ಮ ಪರಲೋಕದ ಸರ್ವಶಕ್ತನಾದ ಪ್ರೀತಿಯ ತಂದೆಯೇ, ಆಮೇನ್, ಆಮೇನ್. ಅದರಿಂದ ಅಧಿಕಾರ ಎಂಬುವಂಥದ್ದು ಪ್ರತಿಯೊಬ್ಬೊಬ್ಬರಿಗೆ ಕೂಡ ಕೊಡಲ್ಪಟ್ಟಿದೆ. ಅದನ್ನು ನಾವು ನಿಯಮದ ಪ್ರಕಾರ ಬಳಸುವುದಾದರೆ ದೇವರ ಮಹಿಮೆಯು ತೋರ್ಪಡುತ್ತದೆ. ನಂಬುವವನ ಮೂಲಕವಾಗಿ ದೇವರು ತನ್ನ ಉದ್ದೇಶಗಳನ್ನು ಈ ದಿವಸಗಳಲ್ಲಿ ನೆರವೇರಿಸಲಿಕ್ಕಿದ್ದಾರೆ.
ಅದಕ್ಕೆ ಸಿದ್ಧವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ.